ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ, ಮನಸೂರೆ ಮಾಡಬಲ್ಲ ಸ್ವರ್ಗನೇ ಇಲ್ಲಿದೆ, ತಂಗಾಳಿ ಎದೆಯನು ತುಂಬಿದೆ, ಮುದ್ದಾಗಿ ಹಸಿರು ಹೊದ್ದು ಭೂಮಿನೇ ನಗುತ್ತಿದೆ, ನಂಬಲು ಆಗದ ವಿಸ್ಮಯ ನಿನ್ನದೆ. ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ. ಬಸವಲಿಂಗಾಯ ನಮಃ. ಆರಾಧ್ಯ ದೇವರನ್ನು ನಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ನಿಮ್ಮೆಲ್ಲರಿಗೂ ತುಂಬ ನಮಸ್ಕಾರ. ನೀವು ಶರಣರಾಗ ಹೆಂಗೆ ಶರಣರಾಗಬೇಕಂದ್ರೆ ಸಾಲಿ ಕಲಿತ್ರು ನಾವು ಸಾಲಿ ಕಲ್ತೀವಿ, ನಾವು ಏನೂ ಮಾಡಂಗಿಲ್ಲ ಅನ್ನಬಾರ್ದು. ಹೆಂಡಿ ಹಿಡಿಬೇಕು, ಏನವ ಹೊಸ ತೆಗಿಬೇಕು. ನಾವು ಸಾಲಿ ಕಲಿತು ಬಂದೀವಿ, ಏನು ಮಾಡೋಣಮ್ಮ ಅಂತ ಕೇಳ್ಬೇಕು. ನಾವು ಹಿಂಗೆ ಕೇಳ್ತಿದ್ವಿ ನಮ್ಮವರಿಗೆ. ನಮ್ಮವ ಯಾವುದು ಹೇಳ್ತಿದ್ದಿಲ್ಲ, ನಿನ್ನ ಮನಸ್ಸವ ಅನ್ನೋಳು ಕಸ ಮೊಸರಿ ನಮಗೆ. ಅವಾಗ ನಮ್ಮ ತವ್ರ ಮನ್ಯಾಗ ಏನು ಇದ್ದಿದ್ದಿಲ್ಲ, ಇದೆಲ್ಲ ಇಂಥದ್ದು ಆಡಂಬರ ಇಲ್ಲ. ಇಲ್ಲಿ ಬಂದಿಂದ ಅಜ್ಜನ ಮನ್ಯಾಗ ಇಷ್ಟೆಲ್ಲ ಆಡಂಬರ ಆಗೈತಿ. ಒಂದು ಹಣ್ಣು ತಿನ್ಬೇಕಾದ್ರೆ ನಮ್ಮ ಹೊಲ್ಲಾಗಿದ್ರೆ ಹೆರ್ಕೊಂಡು ತಿನ್ಬಿಡ್ತೀವಿ, ಅದಿಲ್ಲ. ಮತ್ತೊಬ್ರು ಹೊಲ್ಲಾಗಿದ್ರೆ ತಿನ್ನಕ್ಕಾಗೋದಿಲ್ಲ. ಹಂಗೆ ನಮ್ಮ ಹೊಲ್ಲಾಗ ನಮ್ಮ ದೊಡ್ಡಾಗ ಒಂದು ಕರಿಬೇವಿನ ಗಿಡ ಹಚ್ಬೇಕು, ನಿಂಬೆ ಗಿಡ ಹಚ್ಬೇಕು, ಪೇರು ಗಿಡ ಹಚ್ಬೇಕು. ಹೊಲ ದೂರ ಇತ್ತಂದ್ರೆ ಅಲ್ಲೇ ಹಿಂಗೆ ಮಾಡ್ಕೋಬೇಕು, ಅದಿಲ್ಲ. ಒಂದು ಕರಿಬೇವಿನ ಕಟ್ಬೇಕಾದ್ರೆ ಹೋಗಿ ರೊಕ್ಕ ಕೊಡ್ತಾರೋದು ಬೇಡ, ಇಲ್ಲ ಐತಿ ಹರ್ಕೊಂಡು ಮಾಡೋದು. ಹಂಗೆ ಮಾಡ್ಬೇಕು. ಇಷ್ಟು ಮಾಡ್ತೀರಾ? ಅದಿಲ್ಲ. ವಚನ ಆಡ್ಬೇಕು. ಮಾತಿ ನಿಮ್ನಾಗೆ ನುಡಿಯು, ಮಾತಿ ನಿಮ್ನಾಗೆ ಹೊಲೆಯು, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾನಿಕೆ ಸರ್ವಜ್ಞ. ಹೋದ್ಮೇಲೆ ವಚನ ಪಟ ಓದಿಸಲ್ಲ, ಗುರುಬಾರ ಅಷ್ಟು ನಿಮ್ಗೆ ಓದಿಸ್ತಾರ. ಅದನ್ನು ಮನ್ಯಾಗನು ಓದ್ಬೇಕು. ನೀವು ಹಂಡೆ ಹಾಕಿದ್ರೆ 3 ತಾಸು ಉಳಿತೈತಿ. ಏನ ಇನ್ನ 20 ಕಿಲೋ ಹಾಕು, 20 ಕಿಲೋ ಹೆಂಡೆ ಆಗತ್ತದು. ಹೆಂಡೆ ಹೋಗಿ ಅಲ್ಲಿ ಆಚೆ ಕಡೆ ಬೀಳುತ್ತೆ. ಇದು ಖುದ್ದು ಮ್ಯಾಕೆ ಇರುತ್ತೆ. ನೀವು ಮೊದ್ಲ ಇಟ್ಟು ಅಗಳೂ ಆಗಬಾರ್ದು, ಅಷ್ಟು ತೊಳಿತೀವಿ. ಮೊಮ್ಮಗನು ತೊಳಿತಾನ, ಮುತ್ತೇನು ತೊಳಿತಾನ. ವಂದನೆ